ಕೆಲವು ದೂರುಗಳನ್ನು ಕೂಡ ಕೊಡ್ತಾ ಇದ್ದಾರೆ ನನ್ನ ವಿರುದ್ಧವಾಗಿ. ನಾನು ಅದನ್ನ ಮುಕ್ತ ಕಂಠದಿಂದ ಸ್ವಾಗತವನ್ನು ಕೂಡ ಮಾಡ್ತೀನಿ. ನನಗೆ ಅವರ ಪತ್ರಿಕಾ ಹೇಳಿಕೆಗಳನ್ನ, ಗೋಷ್ಠಿಗಳನ್ನ, ಮತ್ತೆ ಅವ್ರು ಕೊಡುವಂತ ದೂರುಗಳನ್ನ ಪ್ರತಿಯೊಂದನ್ನು ಕೂಡ ನಾನು ಸ್ವಾಗತವನ್ನು ಮಾಡ್ತೀನಿ. ಸರ್ಕಾರಕ್ಕೆ ಒಂದು ಸವಾಲನ್ನು ಕೂಡ ಹಾಕ್ತೀನಿ. ನಾನಿಲ್ಲಿ ನಾನು ಯಾವುದೇ ಹೆದರಿಕೆ ಬೆದರಿಕೆಗಳಿಗೆ ಬಗ್ಗಲ್ಲ. ನನ್ನ ಹಿಂದೆ ಸತ್ಯ, ಧರ್ಮ, ನ್ಯಾಯ ಈ ಮೂರು ನನ್ನ ಬೆನ್ನೆಲುಬಾಗಿ ನಿಂತಿರೋದ್ರಿಂದ ನಾನು ಈ ಪ್ರಕರಣದಿಂದ ಹಿಂದೆ ಹೋಗುವ ಪ್ರಶ್ನೆಯೇ ಇಲ್ಲ. ಬಹಳ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣನವರು ಎಂಬ ಅಶ್ಲೀಲ ವಿಡಿಯೋಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಕೂಡ ಬರೀತಾರೆ. ಆ ಪತ್ರದಲ್ಲಿ ನನಗೆ ಹಲವಾರು ಜನ ಸಂತಪ್ತ ಮಹಿಳೆಯರು ನನಗೆ ಕರೆ ಮಾಡಿ ಮಾತನಾಡಿದ್ದಾರೆ. ನನ್ನ ಮೊಬೈಲ್ಗೆ ವಾಟ್ಸಪ್ ಕೂಡ ಕಳಿಸಿದ್ದಾರೆ. ಅಲ್ಲಿ ಸುಮಾರು 2800 3000 ವಿಡಿಯೋ ಅಶ್ಲೀಲ ವಿಡಿಯೋಗಳಿದ್ದಾವೆ. ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅವರು. 2800 3000 ವಿಡಿಯೋಗಳಿದ್ದಾವೆ. ಇಲ್ಲಿ ಇಂಥ ಒಂದು ದೊಡ್ಡ, ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಸೆಕ್ಸ್ ಸ್ಕ್ಯಾಂಡಲ್ ಇದು. ಸೊ ಈ ಸೆಕ್ಸ್ ಸ್ಕ್ಯಾಂಡಲ್ ಸಂಬಂಧಪಟ್ಟಂತೆ ಯಾರು ಆರೋಪಿಸಿದ್ದಾರೆ ಅಂದ್ರೆ ಲೈಂಗಿಕ ಕ್ರಿಯೆಯಲ್ಲಿ, ಅಶ್ಲೀಲ ಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ, ಅವರನ್ನ ಕೂಡಲೇ ಬಂಧಿಸಬೇಕು, ಅವ್ರನ್ನ ಕ್ರಮ ತಗೋಬೇಕು. ಅದರ ಜೊತೆಗೆ ಅಶ್ಲೀಲ ವಿಡಿಯೋಗಳನ್ನು ಹಂಚಿಕೆ ಮಾಡಿರುವಂತ, ಡಿಸ್ಟ್ರಿಬ್ಯೂಷನ್ ಮಾಡಿರೋದು ಕೂಡ ಅಷ್ಟೇ ಘೋರ ಅಪರಾಧ ಆಗ್ತದೆ. ಆಗಿಂದ ಅವ್ರನ್ನ ಬಂಧಿಸಬೇಕು ಅಂತ ಹೇಳಿ ಒಂದು ಪತ್ರವನ್ನು ಕೂಡ ಬರೀತಾರೆ. ಆ ಪತ್ರದ ಸಾರಾಂಶದ ಅಡಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅವರ ಮನವಿಯನ್ನ, ಅಂದ್ರೆ ಪಾಪ ಅವ್ರ ಪಕ್ಷದ ನಾಯಕರನ್ನೇ ಮಹಿಳಾ ಆಯೋಗದ ಅಧ್ಯಕ್ಷ ಮಾಡಿದ್ದಾರೆ. ಅವರ ಪತ್ರದ ಮನವಿಗೆ ಸ್ಪಂದಿಸಿ SIT ತಂಡವನ್ನು ರಚನೆಯನ್ನ ಮಾಡ್ತದೆ. SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ SIT ಇದು. ನಾನು ಕೆಲವು ತಿಂಗಳುಗಳ ಹಿಂದೆ ಇದೇ ಡ್ರೈವರ್ ಕಾರ್ತಿಕ್ ಹೆಂಡತಿಯ ಮೇಲೆ ಹಲ್ಲೆ ಆಗಿತ್ತು, ಆಕೆಯ ಕಿಡ್ನಾಪ್ ಆಗಿತ್ತು, ಮತ್ತೆ ಆಕೆಯ ಮೇಲೆ ಹಲ್ಲೆ ಆಗಿ ಅವಳು ಅಭಾಷಣಾಗಿತ್ತು ಅಂತೇಳಿ ಇದೇ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ನಾನು ಪತ್ರವನ್ನು ಕೂಡ ಬರೆದು ನಾನು ಖುದ್ದಾಗಿ ಬಂದು ಇದೇ ಕಾರ್ತಿಕ್ ಅಡ್ವೊಕೇಟ್ ನಾನೇ ಆಗಿದ್ದರಿಂದ ನಾನೇ ಬಂದು ಮಹಿಳಾ ಅಧ್ಯಕ್ಷರಿಗೆ ಪತ್ರವನ್ನು ಕೊಟ್ಟಾಗ ಅವರ ಹಾಸನ SP ಒಂದು ಪತ್ರ ಬರೆದ್ರು. ಅದನ್ನ ನೋಡಿ ಅದನ್ನ ತೀರ್ಮಾನ ಮಾಡಿ ಅಂತೇಳಿ, ಅದು ಆತರ ಬರ್ದಿತ್ತಿಲ್ಲ, ಅಲ್ಲಿ ತೀರ್ಮಾನ ಮಾಡಿ ಅಂತಲ್ಲ, ವಿಚಾರಣೆ ಮಾಡಿ ನೊಂದ ಮಹಿಳೆಗೆ ಹಿಂಬಾಲವನ್ನ ಕೊಡಿ ಅಂತ ಹೇಳಿ ಮಾನ್ಯ ಅಧ್ಯಕ್ಷರ ಪತ್ರ ಅದು. ಆದ್ರೆ ಈ ಪ್ರಕರಣದಲ್ಲಿ ಮಾತ್ರ ಯಾರು ಸಂತ್ರಸ್ತ ಮಹಿಳೆ ಇದ್ದಾರೆ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ದೊಡ್ಡ ಲೈಂಗಿಕ ಹಗರಣ ಇದು. ಮತ್ತೆ ಆ ಪೆನ್ ಡ್ರೈವ್ ಹಂಚಿಕೆ ಮಾಡಿದಲ್ಲ, ಅದು ಕೂಡ ದೊಡ್ಡ ಹಗರಣ ಅಂತ ಹೇಳಿ ಮುಕ್ತ ಕಂಠದಿಂದ ಪತ್ರವನ್ನು ಬರೆದಿದ್ದಾರೆ. ನಾನು ಸ್ವಾಗತ ಮಾಡ್ತೀನಿ. ಬಟ್ ಅವತ್ತು ಕಾರ್ತಿಕ ಹೆಂಡತಿ, ಕಾರ್ತಿಕ ಕುಟುಂಬ ಅವತ್ತು ಯಾರು ನ್ಯಾಯಕ್ಕೆ ಯೋಗ್ಯವಾಗಿತ್ತಿಲ್ಲ. ಇವತ್ತು ಈ ಕುಟುಂಬ ಬಹಳ ಯೋಗ್ಯವಾಗಿದೆ ಅಂತೀನಿ ನಾನು. ಅದನ್ನ ಡೇಟ್ ನನಗೆ ನೆನಪಿಲ್ಲ. ಅದು ಸುಮಾರು 3 ತಿಂಗಳ ಹಿಂದೆ ಈ ಘಟನೆ ಆದ 3 ತಿಂಗಳ ಹಿಂದೆ ಇದೇ ಕಾರ್ತಿಕ್ ಯಾರು ಕಂಪ್ಲೇಂಟರ್ಸ್ ಇದ್ದಾನೆ ಈಗ ಅಲ್ಲಿ ಪೆನ್ ಡ್ರೈವ್ ನ ಕಥಾನಾಯಕ ಆತನ ಹೆಂಡತಿನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿ